ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೊಸೂರ್ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕ್ ಮಾರ್ಕೆಟ್ ನೆಟ್ವರ್ಕ್ ತಂಡದ ವತಿಯಿಂದ ನಾವು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಆದ ನಂತರ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ನಮ್ಮ ಈ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಒಂದು ಸಂದರ್ಶನದಲ್ಲಿ ನಮ್ಮ ಹೊಸೂರ್ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರದ ಒಂದು ರಾಜಕಾರಣದಲ್ಲಿ ಯಾವ ರೀತಿ ಒಂದು ಪಾತ್ರ ಇತ್ತು, ಇವರ ರಾಜಕಾರಣಕ್ಕೆ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶ ಕೊಟ್ರು ಮತ್ತು ಇವರ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದು ಆಗಿರ್ಲಿಲ್ಲ ಮತ್ತು ಇವರ ಅಧಿಕಾರ ಅವಧಿ ಬಂದ ಮೇಲೆ ಒಂದು ಯಾವ ರೀತಿ ಒಂದು ಪಾತ್ರ ವಹಿಸಿದ್ದಾರೆ ಡೆವಲಪ್ಮೆಂಟ್ ಗಳ ಚರ್ಚೆಯಲ್ಲಿ ಒಂದು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಇವರನ್ನ ಕೇಳಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಊರು, ಗ್ರಾಮ ಪಂಚಾಯತಿ ಸದಸ್ಯರು ಸರ್? ನಮ್ಮ ಹೆಸರು ದಾದಾಪೀರ್ ಅಮೀನ್ ಸಾಬ್ ಜಮಾದಾರ್ ಸರ. 2022ರಲ್ಲಿ ನಾ ಚುನಾಯಿತ ಅಭ್ಯರ್ಥಿ ಆದೆ. ಆರಿಸಿ ಬಂದೇವ್ರಿ ನಾವ 2022 ಈಗ 3 ವರ್ಷ ಆದ್ರಿ ನಾವ್ ಆರಿಸಿ ಬಂದ. ನಮ್ ಊರ ಹೊಸೂರ್ ಗ್ರಾಮ ಪಂಚಾಯತ್ ಸದಸ್ಯ ನಾನು. ಮತ್ತ ನಮ್ದ ತಾಲೂಕ್ ಬಂದು ಸೌದತ್ತಿ, ಮತಕ್ಷೇತ್ರ ಬಂದು ಬೈಲೊಂಗಲ. ನಮ್ ಶಾಸಕರು ಶ್ರೀ ಮಾತೇಶನ್ನ ಹೋದಿರ್ದೇವ್. ಸರಿ ಸರ್. ಸರ್, ನೀವು ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿರಲಿಲ್ಲ, ನೀವು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದ್ವಿ ಸರ್? ನಾವು ಬರೋಕ್ಕಿಂತ ಮುಂಚೆ ಅಂದ್ರಿ ಇದ ನಮ್ದ 8ನೇ ವಾರ್ಡ್, ಮಡ್ಡಿ ವಾರ್ಡ್ ಅಂತಾರ್ರಿ ಇದಕ್ಕ. ಈ ವಾರ್ಡ್ನಾಗ ಯಾರ್ಯಾರು ಆರಿಸ್ಕೊಂಡ್ರು, ಏನ್ ಆರಿಸ್ಕೊಂಡ್ರು, ಮಡ್ಯಾನ ಅವ್ರ ಈ ಮಡ್ಡಿ ವಾರ್ಡ್ ಅಂತಂದ್ರ ಯಾರು ಇಲ್ಲಿ ಖುದ್ ಸ್ಥಳೀಯರು ಯಾರು ಆರಿಸಿ ಬಂದಿರ್ತಿಲ್ರಿ ಇನ್ನೂ ನಾನು. ಈಗ ಆರಿಸಿ ಬಂದಿದ್ದ ನಾವ್ ಇಬ್ಬರು ಸದಸ್ಯರು ಮಡ್ಡಿ ವಾರ್ಡ್ ಅಂತ ಫಸ್ಟ್ ಟೈಮ್ ಆರಿಸಿ ಬಂದೇವ್ರಿ. ಕೆಲಸ ಎಲ್ಲಾ ಚಲೋ ಮಾಡಿದೇವ್ರಿ. ಈ ಸತಿ ಕೆಲಸ ಮತ್ ನಮ್ MLA ಅವರು ಬಾಳ ಸಾಥ್ ಕೊಟ್ಟಾರ ನಮ್ಗ. ಬಾಳ ಇದನ್ನ ಹೇಳಂತ್ಲಿ ಅನುದಾನ ಇದನ್ನ ಕೊಡುವಾತು ಎಲ್ಲಾ ಬಾಳ ನಮ್ಗೆ ಹೆಲ್ಪ್ ಮಾಡಿದಾರು. ಸರಿ ಸರ್. ಸರ್, ನೀವು ಯಾವಾಗ ಮತ್ತು ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶ ಕೊಟ್ರಿ ಸರ್? ರಾಜಕಾರಣ ಅಂದ್ರ ನಾವು ಧಾರವಾಡದಲ್ಲಿ ಓದಾಕಿದ್ದು ಸರ ಮೊದ್ಲ. ಆಮ್ಯಾಗ ಪಿ ಸಿ ನಂದ ಎಕ್ಸಾಮ್ ಕ್ಲಿಯರ್ ಆಗೈತಿ. ಆಮ್ಯಾಗ ನಾ ಇಲ್ಲಿ ರನ್ನಿಂಗ್ ಫಿಸಿಕಲ್ ಫೇಲ್ ಆಗಿದ್ದಕ್ಕ ನಾ ಬಂದ ಮನ್ಯಾಗಿದ್ನಿ. ಆಮ್ಯಾಗ ಯುವಕರೆಲ್ಲ ನಮ್ಮ ವಾರ್ಡಿನ ಯುವಕರೆಲ್ಲ ಅಲ್ಲ ನೀನ ನಿಂತ್ರ ಚಲೋ ಒಬ್ಬ ಎಜುಕೇಟೆಡ್ ಮೆಂಬರ್ ಇದ್ರ ಚಲೋ ನಮ್ಗ ಅಂತ ಹೇಳಿ ಎಲ್ಲಾ ಹೇಳಿದ್ದಕ್ಕ ಅವ್ರೆಲ್ಲಾ ಸಪೋರ್ಟ್ಲೆ ನಮ್ ಯುವಕರ ಬಾಳ ನಮ್ಮ ಯುವಕರ ಸಪೋರ್ಟ್ಲೆ ನಾವ್ ಬಂದೇನ್ ನೋಡ್ರಿ. ಸರಿ ಸರ್. ಸರ್, ನೀವು ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್? ನಾವು ಬಂದಿದ್ದ ಉದ್ದೇಶ ನಮ್ಮ ಒಳ್ಳೆ ರೋಡ್ ಇರಾಕಲ್ಲ, CC ರಸ್ತೆ ಇರಾಕಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯಾಕ ನೀರ್ ಸದಕ್ ಇರಾಕಲ್ಲ, ಬೀದಿ ದೀಪಗಳು ಇರಾಕಲ್ಲ. ಆದಷ್ಟು ನಾವು ಬಂದಾಗಿಂತ್ರ ಬೇಕಾದ್ರೆ ಜನಗಳನ್ನ ಕೇಳಿ ನೀವು ಅಭಿಪ್ರಾಯ ತಗೋಬಹುದು. ನಾವು ಬಂದಾಗಿಂತ್ರ ಆಲ್ಮೋಸ್ಟ್ 70-75% ಕ್ಲಿಯರ್ ಮಾಡಿದೇವ್ರಿ. ಇನ್ನೊಂದು ಮತದಾರರು ಮತ್ತ ಸಾರ್ವಜನಿಕರ ಇನ್ನೊಮ್ಮೆ ಸಪೋರ್ಟ್ ಮಾಡಿದ್ರಂದ್ರ ಆಲ್ಮೋಸ್ಟ್ ಎಲ್ಲಾ ಮಡ್ಡಿದ ಸಮಸ್ಯೆಗಳನ್ನ ಬಗ್ಗೆ ಅಂತ ಹೇಳಿ ಇಚ್ಛೆ ಪಡ್ತಾನೆ. ಸರಿ ಸರ್. ಸರ್, ನೀವು ಬಂದ ನಂತರ ನಿಮ್ಮ ಒಂದು ಡೆವಲಪ್ಮೆಂಟ್ ಗಳಲ್ಲಿ ಪಾತ್ರ ಯಾವ ರೀತಿ ಇತ್ತು? ಶಿಕ್ಷಣ, ಮಕ್ಕಳ ಅಭಿವೃದ್ಧಿಯಲ್ಲಿ, ಅಂಗನವಾಡಿ ಕೇಂದ್ರದಲ್ಲಿ ಬಿಸಿ ಊಟ, ಸ್ಕೂಲ್ ಕಟೋಡಿ ಮತ್ತು ಕುಡಿಯುವ ನೀರು, ಅದರಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ಇತ್ತು ಸರ್? ಮೊನ್ನೆ ತಾನೇ ಹೇಳ್ಬೇಕಂದ್ರ ಬಾಳ ದಿವ್ಸ ಅಲ್ರಿ, 15 ದಿವಸ 1 ತಿಂಗಳ ಹಿಂದ ನೀರಿನ ಸಮಸ್ಯೆ ಬಾಳ ಐತ್ರಿ ನಮ್ಗ. ಇಲ್ಲೇ ಬೋರ್ವೆಲ್ ಇದ್ರ ನೀರ್ ಹಾಕಿ ಈ 3-4 ಓಣಿಗಳಿಗೆ ಇದನ್ನ ನೀರಿನ ವ್ಯವಸ್ಥೆ ಮಾಡಿಕೊಟ್ಟೇನ್ರಿ. ಈಗೆಲ್ಲಾ ಚಲೋ ಅದಾರು. ಮತ್ತ ಅಲ್ಲಿ ವೇಸ್ಟ್ ಬೋರ್ ಬಿದ್ದಿತ್ರಲ್ಲ, ಅದಕ್ಕ ಮೋಟರ್ ಕುಂಡ್ರಿಸಿ PDO ಅವ್ರಿಗೆ ಮನವಿ ಮಾಡ್ಕೊಂಡ್ ಕೂಳಿ ಅವ್ರು ಸ್ಪಂದಿಸಿ ನಮ್ 15 ಫೈನಾನ್ಸ್ ವರ್ಕ್ನ್ಯಾಗ ಅನುದಾನ ಇಟ್ಕೊಂಡ ಮೋಟರ್ ಕುಂಡ್ಸಿದೆವು, ಟಾಕಿಗಳು ಮಾಡಿದೆವು. ಎಲ್ಲಾರ್ಗು ನೀರಿಂದಂತಿ ಏನು ಕಡಿಮೆ ಮಾಡಿಲ್ರಿ. ಇಲ್ಲೇ ಮನೆದ ಶಿಕ್ಷಣ ಅಂತಿ ಚಲೋ ಐತ್ರಿ. ನಮ್ಮ ವಾಸತಿ ಮಾಡಿದವ್ರು ಚಲೋದೊಂದ್ ಕೆಲಸ ಅವ್ರೊಟ್ಟು ಕೆಲಸ ಮಾಡಿದ್ರು NRC ದಾಗ. ಈಗಂತಿ NRC ಬಂದ್ ಆತ್ರಿ. ನಾವ್ ಚರಂಡಿ ವ್ಯವಸ್ಥೆ ಆತು, ಬೀದಿ ದೀಪ ಆತು, ಎಲ್ಲಾ ಆಲ್ಮೋಸ್ಟ್ 75% ಬೀದಿ ದೀಪ 90% ಮುಗಿಸೇ ಬಿಟ್ಟೇವ್ರಿ. ಎಲ್ಲಾರ ಇನ್ನೊಂದಷ್ಟ ಬೀದಿ ದೀಪ ಬೇಕಾಗ್ಯಾವು. ಆ ಸರ್ಗೆ ಮನವಿ ಕೊಟ್ಟೇವ್ರಿ. ಅದನ್ನು ಅವರು ಸ್ಪಂದನೆ ಮಾಡಿದಾರು, ಹೇಳಿದಾರ. ನೋಡ್ರಿ ಅದನ್ನ ಬಂದ್ ಕೂಳೆ ಅದನ್ನು ಹಾಕೋ ವ್ಯವಸ್ಥೆ ಮಾಡ್ತೇವ್ರಿ. ಸರಿ ಸರ್. ಸರ್, ನಿಮ್ಮ ಒಂದು ಪಾತ್ರ ಜನಗಳಲ್ಲಿ ನಿಮ್ಮಿಂದ ಜನಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ
ದೊರಕಿದೆ ಮತ್ತು ಜನಗಳಿಂದ ನಿಮಗೆ ಯಾವ ರೀತಿ ಸಹಾಯ ಸಹಕಾರ ದೊರಕಿದೆ ಸರ್? ಜನಗಳಿಂದ ಅಂತಿ ಬಾಳ ಸಪೋರ್ಟ್ ನ ಎಲೆಕ್ಷನ್ದಾಗ ಯುವಕರಾತು ನಮ್ಮ ವಾರ್ಡಿನ ಸಾರ್ವಜನಿಕ ಆತು ಬಾಳ ಸಪೋರ್ಟ್ ಮಾಡಿದಾರ್ರಿ. ಏನ್ ಮತ್ತ ಪಕ್ಷ ಒಬ್ಬ ಚುನಾಯಿತ ಇಲೆಕ್ಷನ್ ನಿಂತವ್ರ ಪರ ವಿರೋಧ ಇರೋನ ಮಾಡೋನ ಅವ ವಿರೋಧಗಳು ಜಾಸ್ತಿ ಆದ್ವು. ಆದ್ರ ನಾ ಹೇಳೋದೇನು ಈ ಸತೆ ಯುವಕರ ಸಪೋರ್ಟ್ ಮಾಡಿದಾರ ನಮಗ. ಮೇನ್ಲಿ ನಿಮಗ ಪೋಸ್ಟ್ ಯಾಕೆ ಹೇಳೋದೇನಂದ್ರ ಯುವಕರು ಬಾಳ ಸಪೋರ್ಟ್ ಮಾಡಿದಾರ ಸರಿ ಸರ್. ಈ ವಾರ್ಡ್ನಲ್ಲಿ. ಸರಿ ಸರ್. ಸರ್, ಮನೆಗಳ ಅನುದಾನ ಬಂದಾಗ ನಿಮ್ಮ ಒಂದು ಪಾತ್ರ ಯಾವ ರೀತಿ ಇತ್ತು? ಯಾವ ರೀತಿ ನೀವು ಒಂದು ಡೆವಲಪ್ಮೆಂಟ್ ಗಳು ಮಾಡಿಕೊಟ್ರಿ? ಮನಿಗಳ PMY ಮನಿಗಳ ಬಂದಾವ್ರಿ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಂದಾವ್ರಿ. ಬಂದ ಒಂದ್ 7-8 ಮನಿಗಳು ಬಂದ್ರು. ಅಷ್ಟ್ರದ್ದು GPS ಮಾಡಿಸಿದೆವು. ಅವ್ರ ಕಟ್ಟಡನು ಸ್ಟಾರ್ಟ್ ಮಾಡಿದಾರ. ಇನ್ನೊಂದಷ್ಟು ಮಂದಿದ ಅಮೌಂಟ್ ಜಮಾ ಆಗಿಲ್ಲ ಅಂತೇಳಿ ಅವ್ರ ಸ್ಟಾರ್ಟ್ ಮಾಡಿಲ್ರಿ. ನಮ್ಮ ವಾರ್ಡ್ನಾಗ ಹೆಂಗ್ರಿ ಆಲ್ಮೋಸ್ಟ್ ದುಡ್ಕೊಂಡ್ ತಿನ್ನವ್ರು ಎಲ್ಲಾರು. ದುಡ್ಕೊಂಡ್ ತಿನ್ನೋರು ಅವತ್ತ ದುಡಿಬೇಕು ಅವತ್ತ ತಿನ್ಬೇಕು ಅಂತಾರು. ಬಡ್ರು ಬಾಳ್ರಿ ಇಲ್ಲಿ. ಹಿಂಗಾಗಿ ಅವ್ರು ಅನ್ನೋದು ಇದು ನಮ್ಮ ಅಕೌಂಟ್ ರೊಕ್ಕ ಬರ್ಮಟ ನಾವ್ ಚಾಲೂ ಮಾಡ್ಲಾ, ನಾವ್ ರೊಕ್ಕದ ಅವಶ್ಯಕತೆ ಐತ್ರಿ ಬಂದ್ ಕೂಡ ಚಾಲೂ ಮಾಡ್ತೇವೆ ಅಂತ ಒಂದಷ್ಟು ಇಬ್ಬರು ಅಥವಾ ಅಷ್ಟ ಮಾಡಿದಾರ್ರಿ. ಉಳ್ಕಿದಾರ ಎಲ್ಲಾರು ಒಂದ್ 7-8 ಮಂದಿ ಚಾಲೂ ಮಾಡಿದಾರ್ರಿ. ಸರಿ ಸರ್. ಸರ್, ನಿಮ್ಮ ಅವಧಿಯಲ್ಲಿ ಬಿಜೆಪಿ ಅಧಿಕಾರ ಕೂಡ ಇತ್ತು, ಆದ ನಂತರ ಕಾಂಗ್ರೆಸ್ ಅಧಿಕಾರ ಕೂಡ ಇದೆ. ಅವಾಗ ಡೆವಲಪ್ಮೆಂಟ್ ಗಳು ಯಾವ ರೀತಿ ಆಗ್ತಿದ್ದು, ಇವಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ ಸರ್? ಬಿಜೆಪಿ ಕಾಂಗ್ರೆಸ್ ಅನ್ನೋಕ್ಕಿಂತ ಸ್ಥಳೀಯವಾಗಿ ನಾವು ನಮ್ಮ ಊರ ಅಭಿವೃದ್ಧಿ ಬಗ್ಗೆ ಬಂದ್ರ ಕಾಂಗ್ರೆಸ್ ಬಿಜೆಪಿ ಅನ್ನೋದ ನಾವೆಲ್ಲಾರು ಒಂದಾಗಿ ನಮ್ಮ ಊರ ಅಭಿವೃದ್ಧಿ ಬಗ್ಗೆ ಒಂದನೇದ್ ಯೋಚನೆ ಮಾಡ್ಬೇಕ. ಎರಡನೇದ ಫಸ್ಟ್ ಮೊದಲು ನಮ್ಮ ವಾರ್ಡ್ ರೀ, ಆಮ್ಯಾಗ ನಮ್ಮ ಊರ, ಆಮ್ಯಾಗ ನಮ್ಮ ಮತಕ್ಷೇತ್ರ, ಆಮ್ಯಾಗ ಪಕ್ಷ ರೀ. ಸೊ ಈಗ ಈ ಅಭಿವೃದ್ಧಿ ವಿಷಯದೊಳಗ ಪಕ್ಷಪಾತ ಮಾಡ್ಬಾರ್ದು. ಆದ್ರ ನಮ್ಮ ಮಾಂತೇಶಣ್ಣ ಕೌಜಲಗಿ ಅವ್ರ ಏನದಾರಲ್ಲ, ಇವ್ರು ದೇವರಂತ ಶಾಸಕರು, ನಮ್ ದೇವರನ್ನ ಸಿಕ್ಕಾರು. ಇವ್ರು ಯಾವುದೇ ಸಮಸ್ಯೆ ನಾವು ಕರ್ಕೊಂಡ್ ಹೋಗಿದೇವ ಅಂದ್ರೆ ಯಾವಕ್ಕೂ ಇಲ್ಲಪ್ಪ ಅಂತ ಮಾತ್ ಬಂದಿಲ್ರಿ ಅವ್ರ ದಿನ ಮಠ. ನಮಗ ಅಷ್ಟಕ್ಕೂ ಸ್ಪಂದನೆ ಮಾಡಿದಾರು, ಅಷ್ಟು ವರ್ಕ್ ಮಾಡಿ ಕೊಟ್ಟಾರು. ಈಗ ಮೊನ್ನೆ ತಾನೇ ನಾ ಹೇಳ್ಬೇಕಂದ್ರ 25 ಲಕ್ಷ CC ವರ್ಕ್ ಹಾಕಿದ್ರು, 12 ಲಕ್ಷ 24 ರೂಪಾಯಿ CC ವರ್ಕ್ ಹಾಕಿದ್ರು. 2 ರೋಡ್ ಕಂಪ್ಲೀಟ್ ಮಾಡಿದೇವ್ರಿ. CD ದೊಡ್ಡ ಪ್ರಮಾಣದಲ್ಲಿ ಬಾಳೆಕುಂದ್ರಿಗಾರ ಹೊಲ ಅಂತ ಹೇಳಿ ಆ ಒಡ್ ಹೊಡ್ರ ಮಳೆಗಾಲದಾಗ ಆ ಒಡ್ ಹೊಡ್ರ ಅಷ್ಟ್ರಿಗೂ ಮನೆಯೊಳಗ ನೀರ್ ಹೊಕ್ಕೋತಿ ಸಮಸ್ಯೆ, ದೊಡ್ಡ ಸಮಸ್ಯೆ ಐತ್ರಿ. ಆ ದೊಡ್ಡ ಸಮಸ್ಯೆನ ನಮ್ ಸರ್ ಬಗೆಹರಿಸಿದಾರು. ಕಾಂಟ್ರಾಕ್ಟರ್ಗಳು ಚಲೋ ಕೆಲಸ ಮಾಡಿದಾರು, ರೋಡ್ ಚಲೋ ಆಗಿದಾವ್ರಿ. ಬೇಕಾದ್ರೆ ನೀವು ಅಲ್ಲಿ ಸಾರ್ವಜನಿಕ ಕೇಳಿ ಮಾಹಿತಿ ಪಡ್ಕೊ. ಸರಿ ಸರ್. ಸರ್, ಕಾಂಗ್ರೆಸ್ ಅಧಿಕಾರ ಬಂದ್ಮೇಲೆ 5 ಗ್ಯಾರಂಟಿಗಳನ್ನ ತಂದ್ರು ಸರ್. ಅದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನ್ ಸರ್? 5 ಗ್ಯಾರಂಟಿಗಳ ಯಾವ ರೀತಿ ಅನುಕೂಲ ಆಗ್ತಾ ಇದೆ? ನೀವು ಇದು ಚಲೋ ಕ್ವಶನ್ ಕೇಳ್ರಿ. ನಾ ಒಂದೇ ಮಾತು ಹೇಳ್ಬೇಕಂದ್ರ ನಾ ಯುವ ಕಾಂಗ್ರೆಸ್ ಮುರುಗೋಡ್ ಬ್ಲಾಕ್ ಅಧ್ಯಕ್ಷ ಅದೇನ್ರಿ ನಾ. ಸರಿ. ನಾ ಪಕ್ಷದ ಪರವಾಗಿ ಮಾತಾಡ್ಬೇಕಂತ ಅಂದ್ರ ನಮ್ಗ್ ಪಂಚ ಗ್ಯಾರಂಟಿ ಯೋಜನೆಗಳು ಮಾನ್ಯ ರಾಹುಲ್ ಗಾಂಧಿ ಸರ್ ಅವರು, ಸನ್ಮಾನ್ಯ ನಮ್ಮ CM ಆದಂತ ಸಿದ್ದರಾಮಯ್ಯ ಸಾಹೇಬ್ರವರು, ಉಪಮುಖ್ಯಮಂತ್ರಿ ಆಗಂತ DK ಶಿವಕುಮಾರ್ ಅವರು, ಮತ್ತ ನಮ್ಮ ಹೆಚ್ಚಾಗಿ ಮೇಲಾಗಿ ನಮ್ಮ ಭಾಗದ ಶಾಸಕರಾದ ಮಾಂತೇಶಣ್ಣ ಕೌಜಲಗಿ ಅವರು. ಅಭಿವೃದ್ಧಿಗೆ ಇನ್ನೊಂದ್ ಹೆಸರ ಮಾಂತೇಶಣ್ಣ ಕೌಜಲಗಿ ನೋಡ್ರಿ. ಅವ್ರಂತ ಶಾಸಕರನ್ನ ಕಳ್ಕೊಂಡ್ರ ನಾವ್ ಇನ್ನೊಂದು ಅಭಿವೃದ್ಧಿ ಕಾಣಕ್ ಸಾಧ್ಯ ಇಲ್ಲ. ನಮ್ ಸೈಡ್ ಈ ಪಂಚ್ ಗ್ಯಾರಂಟಿಯಿಂದ ಒಂದೇ ಬಸ್ ಫ್ರೀ ಆಗಿ ನೋಡಾಕ್ತೀರಿ ನೀವು. ಎಲ್ಲಾರಿಗೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದ್ರಿ, ಎಲ್ಲಾರು ಜಾಸ್ತಿ ಓಡಾಡೋದ್ರಿಂದ. ಆದ್ರ ಎಲ್ಲಾರು ರೊಕ್ಕಿಂದ ಓಡಾಡ್ತಾರಲ್ಲ, ಇದನ್ ಮಾಡಾಕ್ತಾರಲ್ಲ. ಎಲ್ಲಾರು ಎಲ್ಲಿ ನೋಡ್ತಿರ್ರಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ, ಎಲ್ಲಾ ಇದಕ್ ಹೋಗಿ ಬಂದಾರು. ಎಲ್ಲಾ ದೊಡ್ಡ ಕ್ಷೇತ್ರಗಳ ಚಲೋ ದೇವಸ್ಥಾನಗಳಿಗೆ ಅಡ್ಡಾಡಿ ಬಂದಾರ್ರಿ. ಅದನ್ನೆಲ್ಲ ಎಲ್ಲಿ ಹಾಕಿತ್ ನಮ್ಮ ಅಡ್ಡಾಡಕ್ ಎಲ್ಲಿ ಹಾಕಿತ್ರಿ? ರೊಕ್ಕ ಕೊಟ್ಟು ಹೋಗಂದ್ರ ಹಾಕಿರ್ತಿಲ್ಲ. ಚಲೋ ಪಂಚ್ ಗ್ಯಾರಂಟಿ ಯೋಜನೆ 2,000 ರೂಪಾಯಿ ರೀ ನೋಡ್ರಿ. ಒಂದ್ ತಿಂಗಳ 2,000 ರೂಪಾಯಿ ಹಾಕ್ತಾರು. ಸನ್ಮಾನ್ಯ ಶ್ರೀ ಸಚಿವ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳ ಸಚಿವರು ಆದಂತವ್ರು ಚಲೋ ಕೆಲಸ ಮಾಡಾಕ್ತಾರ್ರಿ ಅವ್ರು. ನಮ್ ಭಾಗದಾಗ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಚಲೋ ಕೆಲಸ ಮಾಡಾಕ್ತಾರು. ಮತ್ತ ಸತೀಶ್ ಅಣ್ಣ ಮುಂದಿನ ನೆಕ್ಸ್ಟ್ ಸಿಎಂ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಆಗ್ಲಂತೆ ನಾವು ಬಿಡ್ಕೋತೇವೆ. ಸರಿ ಸರ್. ಸರ್, ಮತ್ತೆ DK ಶಿವಕುಮಾರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವ್ರ ಪಕ್ಷದ ಕಟ್ಟ ಕಾರ್ಯಕರ್ತರ, ಎಲ್ಲಾರು ಕಟ್ಟ ಕಾರ್ಯಕರ್ತರ. ಮೊದಲು DK ಶಿವಕುಮಾರ್ ಸಾಹೇಬ್ರ ಆಗ್ಲಿ, ಆಮ್ಯಾಗ ನಮ್ಮ ಭಾಗದ ಉತ್ತರ ಕರ್ನಾಟಕದಾಗೂ ಒಂದು ಚಾನ್ಸ್ ಸಿಗುವುದು ಆದ್ರ ನಮ್ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಸಿಗ್ಲಿ ಅಂತೇಳಿ ಬಿಡ್ಕೋತೇವೆ. ಸರಿ ಸರ್. ಸರ್, ನಿಮ್ಮ ಪಕ್ಷದ ಹೈಕಮಾಂಡ್ಗೆ ಒಂದು ನಿಮ್ಮ ಕಿವಿ ಮಾತು ಹೇಳಕ್ ಏನ್ ಇಷ್ಟಪಡ್ತೀರಾ?
ಕಿವಿ ಮಾತಂದ್ರ ಏನ್ರಿ ಎಲ್ಲಾ ಚಲೋ ಕೆಲಸ ನಡೆಯಾಕ್ತಾವ ನಮ್ದಂತಿ ನಮ್ಮ ಭಾಗದಾಗ ನಮ್ ಕರ್ನಾಟಕದಾಗ ಒಳ್ಳೆ ಪಂಚ್ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿ ಎಲ್ಲಾರಿಗೂ ಮಹಿಳೆಯರಿಗೆ ಫ್ರೀ ರೇಷನ್ ಆತ್ರಿ ಮಹಿಳೆಯರಿಗೆ 10,000 ರೂಪಾಯಿನೂ ಆತು ಎಲ್ಲಾರಿಗೂ ಬಸ್ನ್ಯಾಗ ಓಡಾಡಕ್ ಮಹಿಳೆಯರಿಗೆ ಫ್ರೀನು ಮಾಡಿದಾರು ಮತ್ತೆ ವಿದ್ಯುತ್ ಬಿಲ್ ಅಂತ ಈಗ ಬರೋವಾತು ಎಲ್ಲಾರಿಗೂ ಚಲೋ ಪಂಚ್ ಗ್ಯಾರಂಟಿ ಚಲೋನು ಆಗೈತಿ ಎಲ್ಲಾ ಇದಾಗೈತಿ. ಈಗ ಉಪಚುನಾವಣೆ ನಡೆದೈತ್ಲಾ ನೀವು 2 ಉಪಚುನಾವಣೆ ನೋಡಿರ್ಬೇಕ ಬೊಮ್ಮಾಯಿ CM ಆದಂತ ಬೊಮ್ಮಾಯಿ ಅವನ್ ಮಗನ ಸೋಲ್ಸಿರ ಅದ್ ಚಲೋ ನಾವ್ ಚಲೋ ಗ್ಯಾರಂಟಿ ಚಲೋ ಸರ್ಕಾರ ಮತ್ತ ಒಳ್ಳೇದಾದ ಆಡಳಿತ ಕೊಡಾಕ್ತೇವು ಅನ್ನೋದಕ್ಕ ಅನ್ನೋದಕ್ಕ ನಮಗ ಮತ ಹಾಕ್ತಾರ್ರಿ ಸಾರ್ವಜನಿಕರ ಮಂದಿ. ಮತ್ತ ಹಂಗಾಗಿ ಜನರ ಅಷ್ಟ್ ಹುಚ್ಚರು ಅಲ್ಲ ಸಿಕ್ಕಿಕಂದ್ರ ಆಯ್ಸ್ ತಕೊಂಬಂದ ಇವನ ಆಯ್ಸ್ ತಕೊಂಬಂದ CM ಬೊಮ್ಮಾಯಿ ಮಗ CM ಅದಾರಪ್ಪ ಅವ್ರ ಮಗನ ಆಯ್ಸ್ ತರ್ಬೇಕಂದಿರ ತಂದು ಬಿಡ್ತೀರ. ಅಲ್ಲಿ ಸಾಮಾನ್ಯ ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರ ಆದಂತ ಯಾಸರ್ ಅಹಮದ್ ಖಾನ್ ಪಠಾಣ ಅವ್ರು ಸೋಲಿಸಿ ಒಳ್ಳೇದಾಗಿ ಆಡಳಿತ ಕೊಡಾಕ್ತಾರ್ರಿ. 25 ವರ್ಷ ನ್ಯೂಸ್ ನೋಡ್ಬೇಕ ನ್ಯೂಸ್ ಇದನ್ನ ನೋಡ್ಬೇಕಂದ್ರ ಮಾಹಿತಿ ಪ್ರಕಾರ ಅವ್ರು 25 ವರ್ಷ 30 ವರ್ಷ ಮಾಡಿರೋಂತ ಕೆಲಸ ಅಲ್ಲಿ ಮಾಡಾಕ್ತಾರೋ ಜನರ ಸಪೋರ್ಟ್ ಬಾಳ ಐತ್ರಿ ಅವ್ರಿಗೆ. ಸರಿ ಸರ್ ಇನ್ ಮುಂದೆ ಮುಂಬರುವ ಚುನಾವಣೆಯಲ್ಲಿ ಜನಗಳ ಪ್ರೋತ್ಸಾಹ ಬೆಂಬಲದಿಂದ ನೀವು ಮುಂಬರುವ ಚುನಾವಣೆಯಲ್ಲಿ ಭಾಗವಹಿಸ್ತೀರಾ ಅಥವಾ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ತೀರಾ ಸರ್? ನೋಡೋಣ ಸರ್ ನಮ್ಮ ಯುವಕರ ತಂಡ ಐತ್ರಿ ಇಲ್ಲಿ ನಮ್ ಫ್ರೆಂಡ್ಸ್ ಅದಾರು ಮತ್ತ ನಮ್ಮ ಹಿರಿಯರ ಆಶೀರ್ವಾದ ನೋಡೋಣ್ರಿ ಮಾತಾಡ್ಕೊತೇವು ಮಾಹಿತಿ ತಗೋತೇವು. ಈಗ TP JP ಬರಾಕ್ತಾವು ಅಥವಾ ಮಾಹಿತಿ ತಗೋತೇವು ಅವ್ರೆಲ್ಲಾ ಸಪೋರ್ಟ್ ಮಾಡ್ತೇವಂದ್ರ ನೀವ್ ಒಳ್ಳೆ ಕೆಲಸ ಮಾಡಾಕ್ತಿಪ್ಪ ನೀ ಹಿಂಗ ಮುಂದುವರಿ ನಮ್ದೆಲ್ಲಾ ಸಪೋರ್ಟ್ ಐತಿ ಅಂದ್ರ ಅವ್ರ ಮಾಡ್ತೇವ್ ಮುಂದುವರಿತೇವ್ ಸರ್. ಇಲ್ಪ ಸಾಕ ಏನ್ ಸುಳ್ಳ ಅದನ್ನೆಲ್ಲಾ ಬೇರೆದವ್ರಿಗೂ ಅವಕಾಶ ಕೊಡ್ನು ಅಂತಂದ್ರ ಹಂಗೂ ಮಾತಾಡ್ತಾರೆ ಸರ್. ಇಲ್ಲಿವರೆಗೂ ನಿಮ್ಮ ಅವಧಿ ಇದೆ ಸರ್, ಇನ್ ಮುಂದೂ ಕೂಡ ಅಲ್ಪ ಅವಧಿ ಸಮಯ ನಿಮ್ಮ ಹತ್ತಿರ ಕಡಿಮೆ ಇದೆ ಸರ್. ಹೌದು. ಇನ್ ಮುಂದೆ ಇಲ್ಲಿವರೆಗೂ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದ್ರಿ, ಇನ್ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡ್ಬೇಕನ್ನೋ ಅಭಿಪ್ರಾಯ ಇದೆ ಸರ್? ಈಗ ಡೆವಲಪ್ಮೆಂಟ್ ವಿಷಯದಾಗ 15 ಫಸ್ಟ್ ದಾಗೆ ಗ್ರಾಮ ಪಂಚಾಯತಿ ಅಂತ ಸ್ಟಾರ್ಟ್ ಮಾಡ್ತಂದ್ರ ಗ್ರಾಮ ಪಂಚಾಯತಿ ಫಸ್ಟ್ ವರ್ಷ ಬರಂತ್ಲೇನ ಈ ಇಲ್ಲಿ ಅಂಗವಿಕಲರು ಬಾಳ ಅದಾರ್ರಿ ಇವನ್ಯಾಗ ಅವ್ರಿಗೆ 15 ಫೈನಾನ್ಸ್ ಅಲ್ಲ ಏನು ಅಲ್ಲ ನಿಧಿ ತೂದಾಗ 50,000 ರೂಪಾಯಿ ಕೊಟ್ಟು 3 ಲೈಟ್ ಕಂಬ ಹಾಕಿದ್ರು. ಅವ್ರಿಗೆ ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟು ಒಂದನೇದ ಬೀದಿ ದೀಪಗಳು ಇರಾಕಿಲ್ಲ ಇಲ್ಲಿ ಬೀದಿ ದೀಪದ ವ್ಯವಸ್ಥೆ ಮಾಡಿದ್ದು. 2ನೇದಾಗಿ ಮತ್ 25 ವರ್ಷದಿಂದ ಆಡಳಿತ ಮಾಡಿದ್ರು ಯಾರು ಕನ್ನಡ ಶಾಲೆ ಅಂತ ಕಂಟನ್ಯಾರ್ಗೋಣಿ ಅಂತ ಅಂತಾರ ಅದಕ್ಕ ಅಲ್ಲಿ ಇನ್ನೂ ತನಾನು ಲೈಟ್ ಕಂಬ ಬೀದಿ ದೀಪಗಳು ವ್ಯವಸ್ಥೆನೇ ಇರಾಕಿಲ್ಲ ಇಲ್ಲಿ ಅಲ್ಲೂ 7 ಲೈಟ್ ಕಂಬ ಹಾಕಿ ಅದನ್ನು 15 ಫೈನಾನ್ಸ್ ದಾಗ ಹಾಕಿ ಮಾಡಿಕೊಟ್ಟೆವು. ನಮ್ ಸದಸ್ಯರು ಸಾಥ್ ಕೊಟ್ಟಾರ ಗ್ರಾಮ ಪಂಚಾಯತ್ ಸದಸ್ಯರು ಸಾಥ್ ಕೊಟ್ಟಾರು ಮಾಡಿಕೊಟ್ಟೇವ್ರಿ. ಮತ್ತ SC ಕಾಲನಿದಾಗು ಬೀದಿ ದೀಪಗಳದ ಬಾಳ ಸಮಸ್ಯೆ ಇತ್ತು ಅಲ್ಲಿಯೂ ಹಾಕಿಕೊಟ್ಟೆವು. ಇನ್ನು ಅಲ್ಪ ಸ್ವಲ್ಪ ಏನಿಲ್ರಿ ನಿಮ್ಗೆ 75-80% ಮುಗ್ದೈತ್ರಿ ಸರ್ ಮನಿಗ್ ಕೊಟ್ಟೆವು. ಅವ್ರ ಅದಕ್ಕೆ ಇನ್ನೊಂದ್ ಬಾಳ ಅಂದ್ರ 8-10 ಲೈಟ್ ಕಂಬ ಕೊಟ್ಟಂದ್ರ ಬೀದಿ ದೀಪ ಕೊಟ್ಟಂದ್ರ ಅಷ್ಟು ನಮ್ಮ ಸಮಸ್ಯೆ ವಾರ್ಡಿನ ಸಮಸ್ಯೆನ ಬೀದಿ ದೀಪಗಳ ಸಮಸ್ಯೆನ ಬಗೆಹರಿತೈತ್ರಿ. 2ನೇದಾಗಿ ಚರಂಡಿ ವ್ಯವಸ್ಥೆ SC ಕಾಲನಿದಾಗ ಚರಂಡಿ ಮಾಡ್ಸಿದೇವ್ರಿ. ಇಲ್ಲೂ ಚರಂಡಿ 15 ಫೈನಾನ್ಸ್ ದಾಗ ಇಲ್ಲಿ ನಾಗಪ್ಪ ಜಾಧವ್ ಅವ್ರ ಮನೆ ಅಂತಕ್ಕ ಅಲ್ಲಿ ಚರಂಡಿ ಮಾಡ್ಸಿದೇವು. ಇಲ್ಲಿ ಪ್ರಕಾಶ್ ಹೊಂಗಲ್ ಅವ್ರ ಮನೆ ಹತ್ರನು ಚರಂಡಿ ಮಾಡ್ಸಿದೇವ್ರಿ. ಮತ್ ಸ್ಲ್ಯಾಪ್ ಹಾಕಿದೆವು. ಮತ್ತ ಅಲ್ಲಿ ಪ್ರಕಾಶ್ ಹೊಂಗಲ್ ಅವ್ರ ಮನೆಯಿಂದ ಚೆನ್ನಪ್ಪ ಬುಡ್ಶೆಟ್ಟಿ ಅವ್ರ ಮನೆಯವರಿಗೆ CC ರಸ್ತಾ ಮಾಡ್ಸಿದೇನ್ರಿ. ಮತ್ತ ಇವ್ರಿ ಕುಮಾರ ಸೊಗಲದವ್ರ ಮನೆಯಿಂದ್ರಿ ಲಾಸ್ಟ್ ಅದು ಫಸ್ಟ್ ವ್ಯಕ್ತಿ ಅವ್ರದ್ ಏನಿತ್ತು ಚರಂಡಿನ ಮಾಡ್ಕೊಡ್ಬೇಕಪ್ಪ ನೀ ಹರೀಶ್ಪುರ ಅಂತ ನಮ್ಗಿಂತ ಏನ್ ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲವ್ರ ನೀ ಕೆಲ್ಸ ಮಾಡ್ತಿ ಅನ್ನೋ ಭರೋಸೆ ಐತೆ ಅಂತ ಹೇಳಿ ನಮ್ ಮ್ಯಾಗ ಅಷ್ಟ್ ನಂಬಿಕೆ ಇತ್ತು. ಅವ್ರು ಆಯ್ಸ್ ತಂದಿದ್ರಿ ಚರಂಡಿ ಒಂದ ನಾವ್ ನಿಮ್ಗೆ ಕೇಳ್ಕೊಬತ್ತೇ ಇದ್ರು ಫಸ್ಟ್ ಬಾರ್ತೆ ಅವ್ರ 4 ಲಕ್ಷ ರೂಪಾಯಿ ಕೊಟ್ಟು ಚರಂಡಿನೂ ಹಾಕಿದೇನು. ಮತ್ತ 20 ಗುಡಿ ಹತ್ರ ಚರಂಡಿ ಅಲ್ಲಿ 3 ಲಕ್ಷ ರೂಪಾಯಿ ಕೊಟ್ಟು ಚರಂಡಿ ಹಾಕಿದೇವ್ರಿ. ಇಲ್ಲಿ ಹತ್ರನ ಮೋಟರ್ ಕುಂಡ್ರಿಸಿ ನೀರಿನ ಸಮಸ್ಯೆ ಬಾಳ ಇದಕ್ಕ ಬೋರಿಂಗ್ ಮೋಟರ್ ಕುಂಡ್ರಿಸಿ ಅಲ್ಲಿ 2 ಟ್ಯಾಂಕಿ ಮಾಡಿ ಕೊಟ್ಟ. ಸರಿ ಇವಾಗ ನಿಮ್ಮ ಜೊತೆ ಆಡಳಿತ ಅಧಿಕಾರ ಕೂಡ ಇಲ್ಲೇ ಇದೆ ಸರ್. ಗ್ರಾಮ ಅಭಿವೃದ್ಧಿ ಅಧಿಕಾರಿ ಜನಗಳ ಜೊತೆ ಯಾವ ರೀತಿ ಸಹಾಯ ಸಹಕಾರ ಇದೆ, ನಿಮ್ ಜೊತೆ ಯಾವ ರೀತಿ ಇದೆ ಮತ್ತೆ ಅವ್ರು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿ ಕೊಡ್ತಾ ಇದ್ದಾರೆ ಸರ್? ನಮ್ಮ ಗ್ರಾಮ ಪಂಚಾಯತಿ ಈಗ ಬಂದಂತ PDOಗಳವ್ರಿ ಬಾಳ ಹೆಂಗ್ ಅದಾರು ಎನರ್ಜೆಟಿಕ್ ಅದಾರು ಮತ್ತ ಸೆಕ್ರೆಟರಿ ಆಗಿ PDO ಆದವ್ರ ಬಾಳ ತಿಳುವಳಿಕೆ ಐತಿ ಎಲ್ಲಾರು ಸಪೋರ್ಟ್ ಮಾಡ್ತಾರ. ಕೆಲ್ಸ ಮಾಡೋರ್ಗೆ ಏನೈತಲ್ರಿ ಎಲ್ಲಾರಿಗೂ ಸಪೋರ್ಟ್ ಮಾಡ್ತಾರ. ಅವ್ರ ಕೆಲ್ಸ ಮಾಡ್ಲಿಲ್ದಾರ ಮತ್ ಏನ್ರಿ ಅವ್ರು ಮಾಡುದಿಲ್ಲ ಮಟ್ಟಲ್ಲ ಅನ್ನೋದು ಗೊತ್ತಿರ್ತೈತಿ. ಅವ್ರು 1 ಗಂಟೆ 2 ಗಂಟೆ ಹೇಳ್ತಾರ. ಆದ್ರೆ ಇವ್ರು ಹೆಂಗದಾರ ಕೆಲ್ಸ ಮಾಡೋರ್ ಸಪೋರ್ಟ್ ಮಾಡ್ತಾರ. ಅವ್ರ ಕೆಲ್ಸ ವಾರ್ಡ್ ಮೆಂಬರ್ ಅಕಸ್ಮಾತ್ ಮಾಡಾಕ್ತಿಲ್ಲ ಅಂದ್ರೆ ತಾವ ಖುದ್ ಬಂದ್ ನೋಡಿ ಅದನ್ನ ಆಕ್ಷನ್ ತಗೋತಾರ. ಅವ್ರ ಕೆಲ್ಸ ಮಾಡ್ತಾರೆ. ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ನಿಮ್ಮನ್ನ ಆರಿಸಿ ತಂದಂತ ಜನ ಪ್ರೇಮಿಗಳಿಗೆ ಒಂದು ನಿಮ್ಮ ಹೃದಯದ ಮಾತು ಹೇಳಿಕೆ ಏನ್ ಬಯಸ್ತೀರಾ ಸರ್?
ನಮ್ದ ಏನಿಲ್ರಿ ಹೆಂಗ್ ಹುಡುಗರದಿಂತ್ರನ ಬಾ ಬಂದೇವ್ ನಾವು ಮಹಿಳಾ ಮನಿಯಿಂದನ ಬಾ ಈ ಸರ್ತಿ ಎಲ್ಲಾ ಒಟ್ ಚೇಂಜ್ ಆಗಿದಾರ್ರಿ ಮಂದಿ ಒಟ್ ಸ್ಥಳೀಯವಾಗಿ ಹರಿಸ್ತಾರನು ಇದನ್ ಮಾವನು ಅಂತ ಅಂದಾರ್ರಿ ನೋಡುನ್ರಿ ನಾವ್ ಈಗ ಡೆವಲಪ್ಮೆಂಟ್ ಕೆಲಸ ಅಂತಿ ನಾ ಏನಿಲ್ರಿ ಈಗ ಮಾಡಿದೆವು ಇನ್ನೂ ಡೆವಲಪ್ಮೆಂಟ್ ಶಾಸಕರಿಗೆ ಮನವಿ ಮಾಡ್ಕೊಂಡೆವು ಅವ್ರ ಮಾಡಿ ಕೊಡ್ತೇನೋ ಅಂದ ಮಾಡಿ ಕೊಡೋತಾರ ಅವ್ರ ಮಾಡಿ ಕೊಡುದಿಲ್ಲ ಅನ್ನೋದ ಮಾಡಿ ಕೊಡೋತಾರ ಅದ ಅವೊಂದ್ 4 ರೋಡ್ ಅದು ಅಂದ್ರ ನಮ್ದು ಇನ್ನೊಂದ್ 2 ರೋಡ್ ಹೋಯ್ತಾವ್ ಸಿಸಿ ರಸ್ತಾ ಇದನ್ ಮಾಡ್ತಾವ್ ದೇವ್ರ ಇಚ್ಛೆ ಮತದಾರ ಇಚ್ಛೆ ಮತ್ತ ದೇವ್ರ ಆಶೀರ್ವಾದ ಜನಗೂ ಆಶೀರ್ವಾದ ಇತ್ತಂದ್ರ ನೆಕ್ಸ್ಟ್ ಟೈಮ್ ಮತ್ತೊಂದ್ ಇಲೆಕ್ಷನ್ ನಿಂದಿರ್ತೇನ್ರಿ ಅವ್ರ ಸಪೋರ್ಟ್ ಇತ್ತಂದ್ರ ಆರಿಸಿ ಬಂದ ಇನ್ನೂ ಅವ್ರ ಜನಸೇವೆ ಮಾಡಕ್ ಅವಕಾಶ ಕೊಟ್ರಂದ್ರ ಮಾಡಿ ತೋರಿಸ್ತೇನೆ. ಸರಿ ಸರ್, ಇಲ್ಲಿವರೆಗೂ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.